ಗುಡ್ ಮೋದಿ ಕೇರ್ ಮಾರ್ನಿಂಗ್ ಟು ಆಲ್. ಇವತ್ತು ನಾನು ನಿಮಗೆಲ್ಲ ಒಂದು ನಮ್ಮ ಹೆಮ್ಮೆಯ ಮೋದಿ ಕೇರ್ ಕಂಪ್ನಿಯ ಒಂದು ದಿ ಬೆಸ್ಟ್ ಪ್ರಾಡಕ್ಟ್ ಆಗಿರುವಂತಹ ಆ್ಯಕ್ಟಿವ್ ರೈಸ್ ಬ್ರೈನ್ ಆಯಿಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ವಿಚಾರವನ್ನು ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ದಿನನಿತ್ಯ ಜೀವನದಲ್ಲಿ ಉಪಯೋಗಿಸುವಂತಹ ಒಂದು ಆಹಾರ ಪದಾರ್ಥಗಳು ತುಂಬ ಮುಖ್ಯವಾಗಿರುತ್ತದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಮ್ಮ ಆರೋಗ್ಯವನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂತಂದರೆ ನಾವು ಯೂಸ್ ಮಾಡುವಂಥ ಒಂದು ಪದಾರ್ಥಗಳು, ಆಹಾರ ಪದಾರ್ಥಗಳು ಯಾವ ರೀತಿಯಲ್ಲಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾದಂಥ ಒಂದು ವಿಷಯವಾಗಿರುತ್ತೆ. ಹಾಗಾದರೆ ಅದರಲ್ಲಿ ಒಂದಾಗಿರುವಂಥ ಒಂದು ಅಡುಗೆ ಎಣ್ಣೆ, ಕುಕ್ಕಿಂಗ್ ಆಯಿಲ್ ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ನಾವು ಉಪಯೋಗಿಸುವಂತಹ ಎಣ್ಣೆ ಎಷ್ಟು ಗುಣಮಟ್ಟದಾಗಿದೆ ಅಂತ ನಾವು ಒಂದು ಚಿಕ್ಕ ವಿಚಾರದ ಮೂಲಕ ಅಥವಾ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮಗೆ 1 ಲೀಟರ್ ಪ್ಯೂರ್ ಆದಂಥ ಎಣ್ಣೆ ಸಿಗಬೇಕು ಅಂದರೆ 4 ರಿಂದ 5 kg ಅಷ್ಟು ಕಡಲೆ ಬೀಜವನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ನಮಗೆ ಅಂದರೆ ಹೊರಗಡೆ ಮಾರ್ಕೆಟ್ನಲ್ಲಿ ನಮಗೆ ಕೇವಲ 1 ಲೀಟರ್ಗೆ 120 ರಿಂದ 125 ರೂಪಾಯಿ ತಗೋತಾ ಇದ್ದಾರೆ ಅಂತ ಅಂದರೆ ಅದು ಎಷ್ಟು ಕಲಬೆರಕೆಯಾಗಿದೆ ಅಥವಾ ಎಷ್ಟು ಮಿಕ್ಸ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಇದಕ್ಕೆ ಏನು ಬೆರೆಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಪೆಟ್ರೋಲ್ ತಯಾರಿಕೆಯಲ್ಲಿ ಕೊನೆಯ ಭಾಗದಲ್ಲಿ ಉಳಿದಂಥ ಒಂದು ಎಣ್ಣೆಯನ್ನು ಅಂದರೆ ಪ್ಯಾರಾಬಿನ್ ಅನ್ನೋ ಒಂದು ಎಣ್ಣೆಯನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮಾರಾಟನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದರಿಂದ ನಮಗೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಈ ಥರದ ಒಂದು ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಅಂತ ಅಂದರೆ, ಸ್ಕಿನ್ ಎಲ್ಲ ರಿಂಕಲ್ಸ್ ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಂಬಂಧಕ್ಕೆ ಪಟ್ಟಂತಹ ಒಂದು ಜಾಸ್ತಿ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿಮಗೆ ಅದರ ಬದಲಾಗಿ ಮಾರುಕಟ್ಟೆಯಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟ್ ಬದಲಾಗಿ ಒಂದು ಬೆಸ್ಟ್ ಆಗಿರುವಂತಹ ಮೋದಿ ಕೇರ್ ಕಂಪ್ನಿಯಲ್ಲಿ ಸಿಗುವಂತಹ ಆ್ಯಕ್ಟಿವ್ ರೈಸ್ ಬ್ರಾನ್ ಆಯಿಲ್ನ ನಿಮಗೆ ಇಲ್ಲಿ ಸಜೆಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಆಯಿಲ್ನ ನಾವು ಭತ್ತದ ಹೊಟ್ಟಿನಿಂದ ತಯಾರಿಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಆಯಿಲ್ನ ನೀವು ಉಪಯೋಗ ಮಾಡೋದ್ರಿಂದ ಏನೇ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ವಿಟಮಿನ್ ಇ ಸಿಗುತ್ತೆ, ವಿಟಮಿನ್ ಡಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಒಮೆಗಾ 3 ಕೂಡ ಸಿಗುತ್ತೆ, ಮತ್ತು ಪವರ್ಫುಲ್ ಆದಂಥ 3 ಆ್ಯಂಟಿ ಆಕ್ಸಿಡೆಂಟ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇದು ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಪ್ಯೂರ್ ಆಗಿದೆ ಅಂತ ನಿಮಗೆ ಒಂದು ಡೆಮೋ ಮೂಲಕ ನಾನು ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಡೆಮೋ ನಿಮಗೆ ತೋರಿಸ್ತಾ ಇದ್ದೀವಿ. ಇವಾಗ ಒಂದು ಚಿಕ್ಕದಾಗಿ ಯಾವ ರೀತಿ ನಮ್ಮ ಬಾಡಿಲಿ ಗಲೀಜಾಗಿರುತ್ತೆ ಅಂತ. ಇವಾಗ ಶಶಿ, ನೀನು ಬೆಟಡಿನ್ ಏನಕ್ಕೆ ಯೂಸ್ ಮಾಡ್ತಾ ಇದೀಯಾ? ಮೇಡಮ್, ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಇಷ್ಟು ದಿನ ನಾವು ಆಚೆ ಅಂದರೆ ಹೊರಗಡೆ ಸಿಗುವಂಥ ಎಣ್ಣೆನ ಯೂಸ್ ಮಾಡಿ ದೇಹದಲ್ಲಿ ಗಲೀಜಾಗಿರುತ್ತೆ, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಸೊ ಅದನ್ನು ನಿಮಗೆ ಡೈರೆಕ್ಟಾಗಿ ತೋರ್ಸೋಕ್ಕಾಗಲ್ಲ. ಸೊ ಇದು ಒಂದು ಗುಡ್ ಕೆಮಿಕಲ್ ಅಂತ ಹೇಳ್ಬೋದು. ಇದ್ರ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೇಡಮ್, ಯಾವ ರೀತಿಯಾಗಿ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ನಾವು ಯಾವ ರೀತಿಯಾಗಿ ಮೈನಸ್ ಮಾಡ್ತಾ ಅಥವಾ ಕಳೀತಾ ಹೋಗ್ತೀವಿ ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಯೂಸ್ ಮಾಡ್ತಾ ಇರೋ ಆಯಿಲು ನಮಗೆ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು, ನಮ್ಮ ಬಾಡಿನ ಹೆಂಗೆ ಮಾಡಿದೆ ಅಂತ ನಾವು ಇಲ್ಲೇ ನೋಡಿ ತಿಳ್ಕೊಬೋದು. ಆದಷ್ಟು ನೀವು ಇದನ್ನೆಲ್ಲ ನೋಡಿ ತಿಳ್ಕೊಂಡು, ಇವಾಗ ನ್ಯೂಸ್ಗಳಲ್ಲೆಲ್ಲ ನಾವು ನೋಡ್ತಾನೆ ಇರ್ತೀವಿ ಆಯಿಲ್ಗಳು ಎಷ್ಟು ಇದಿದೆ ಅಂತ, ಆಯಿಲ್ ಬಗ್ಗೆ ಎಲ್ಲ ನಾವು ನೋಡ್ತಾ ಇರ್ತೀವಿ. ಆದಷ್ಟು ನೀವು ಒಂದು ಒಳ್ಳೆ ಆಯಿಲ್ಗಳನ್ನ ಯೂಸ್ ಮಾಡಿ. ಅದರಲ್ಲೂ ನಮ್ಮ ಮೋದಿ ಕೇರ್ ಬೆಸ್ಟ್ ಆಯಿಲ್ ಅಂತಲೇ ನಾವು ಹೇಳ್ಬೋದು. ಇವಾಗ ಬೆಟಡಿನ್ಗೆ ನಾವು ಆಯಿಲ್ನ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಡೈಲಿ ಯೂಸ್ ಮಾಡ್ತಾ ನಾವು ಬಂದರೆ ನಮ್ಮ ಬಾಡಿನೂ ಕ್ಲೀನಾಗಿದೆ, ನಮ್ಮ ಹೆಲ್ತೂ ಅಷ್ಟೇ ಚೆನ್ನಾಗುತ್ತೆ. ನಮ್ಮ ಹೆಲ್ತ್ಗೋಸ್ಕರ ನಾವೆಷ್ಟು ಕಷ್ಟಪಟ್ಟು ದುಡಿತೀವಿ, ಹಾಗೆ ನಮಗೋಸ್ಕರ ನಾವು ಒಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಹೆಲ್ತ್ ಇನ್ನೂ ಚೆನ್ನಾಗಿರುತ್ತೆ. ಈ ಆಯಿಲ್ನ ನೀವು ಯೂಸ್ ಮಾಡೋದ್ರಿಂದ ಒಂದು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಾವು ಕಡಿಮೆ ಮಾಡ್ಬೋದು. ಹಾರ್ಟ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಒಳ್ಳೆ ಕ್ಯಾಲೋರೀಸ್ಗಳು ನಮಗೆ ಸಿಗುತ್ತೆ. ವಿಟಮಿನ್ ಇ, ವಿಟಮಿನ್ ಎ, ವಿಟಮಿನ್ ಡಿ ಎಲ್ಲ ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಒಮೆಗಾ 3 ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಒಂದು ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು. ಸ್ಕಿನ್ಗಾಗಲಿ ಹೇರ್ಗಾಗಲಿ ಎಲ್ಲದಕ್ಕೂ ಬೆಸ್ಟ್ ಆಯಿಲ್ ಅಂತಲೇ ನಾನು ಹೇಳ್ತೀನಿ. ವಾವ್, ಎಷ್ಟು ನಾವು ಹಾಕಿದ್ದು 1 ಸ್ಪೂನು ಅದು ಎಷ್ಟು ನೀಟಾಗಿ ಆಯಿಲ್ ಎಲ್ಲ ಎಳ್ಕೊಂತು. ಬೆಟಡಿನ್ನ ನೀರು ಎಷ್ಟು ತಿಳಿಯಾಗಿದೆ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ನಾವು 1 ಸ್ಪೂನ್ ಹಾಕಿರೋದ್ರಿಂದ ನಮ್ಮ ಬಾಡಿಗೆ ಹೆಂಗೆ ಕ್ಲೀನ್ ಆಗುತ್ತೆ ಅಂದರೆ, ನಾವು ಡೈಲಿ ಇದೇ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಇನ್ನೂ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನೀವೇ ಇಲ್ಲಿ ನೋಡ್ಬೋದು. ಈ ಆಯಿಲ್ನ ನೀವು ಹೊರಗಡೆ ಆಯಿಲ್ ಸಿಗೋದು ನಿಮಗೆ 2 ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ನಿಮ್ಗಲ್ಲಿ ದುಡ್ಡು ಲಾಸು. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೇಲೆ ಆಯಿಲ್ ನೀಟಾಗಿ ಅದು ನಿಂತಿದೆ. ಬೆಟಡಿನ್ನು ಮೇಲೆ ಆಯಿಲ್ ಇದೆ ಅಲ್ಲ.
ಎಸ್ ಮೇಡಮ್, ಅದು ಆಯಿಲ್ ಪೂರ್ತಿ ಬೆಟೆಡಿನ್ ಅಬ್ಸರ್ವ್ ಮಾಡ್ಕೊಂಡಿದೆ. ಹಾ. ಬೆಟೆಡಿನ್ ಕಂಟೆಂಟ್ 1 ಪಾಯಿಂಟ್ ಕೂಡ ಇಲ್ಲ, ಫುಲ್ ವಾಟರ್ನ ಕ್ಲಿಯರ್ ಆಗಿದೆ. ಸೊ ಈ ರೀತಿಯಾಗಿ ನಮ್ಮ ಬಾಡಿನೂ ಸಹಿತ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಪ್ರತಿಯೊಂದು ಒಂದು ಕೆಟ್ಟವಾದಂಥ ಒಂದೆಲ್ಲನ ಅದನ್ನು ಕ್ಲೀನ್ ಮಾಡುತ್ತೆ ಈ ಆಯಿಲ್. ಸೂಪರ್. ಸೊ ಹಾಗಾಗಿ ಇವಾಗ ನೀವು ಡಿಸೈಡ್ ಮಾಡಬೇಕು, ನಿಮ್ಮ ಹೆಲ್ತ್ನ, ನಿಮ್ಮ ಕುಟುಂಬದ ಹೆಲ್ತ್ನ ಕಾಪಾಡ್ಕೋಬೇಕು ಅಂತಂದರೆ ಯಾವ ರೀತಿಯನ್ನು ಎಣ್ಣೆ ಯೂಸ್ ಮಾಡಬೇಕು ಅಂತ ಇವಾಗ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೀನಾಗಿ ಶೋ ಆಗ್ತಾ ಇದೆ. ಸೂಪರ್. ಶಶಿ, ಇವಾಗ ನಮ್ದು ಹೊರಗಡೆ ತಗೊಂತಾರಲ್ಲ ಆಯಿಲ್ಗಳು, ಇವಾಗ ಇದನ್ನ ಎಷ್ಟು ಯೂಸ್ ಮಾಡಬೇಕು? ಅದೇ ತರ ಜಾಸ್ತಿ ಯೂಸ್ ಮಾಡ್ಬೇಕಾ, ಸ್ವಲ್ಪ ಯೂಸ್ ಮಾಡ್ಬೇಕಾ, ಯಾವ ರೀತಿ? ಎಸ್ ಮೇಡಮ್, ನಿಮಗೆ ಆಚೆ ಸಿಗುವಂತ ಒಂದು ಪ್ರಾಡಕ್ಟ್ಗೆ ಅಥವಾ ಎಣ್ಣೆಗೆ ನೀವು ಅದನ್ನ ಕಂಪೇರ್ ಮಾಡಿದ್ರೆ ಆಚೆ ಸಿಗುವಂತ 2 ಲೀಟರ್ಗೆ ನಮ್ಮ ಕಂಪ್ನಿಯಲ್ಲಿ ಸಿಗುವಂತ 1 ಲೀಟರ್ಗೆ ಸಮ ಅಂತ ಹೇಳ್ಬೋದು. ಅಂದ್ರೆ ಆಯಿಲ್ ಅಷ್ಟೊಂದು ತಿಕ್ಕಾಗಿ ಕೂಡ ಇರುತ್ತೆ. ನಿಮಗೆ 2 ಸ್ಪೂನ್ ಬಳಸೋ ಬದಲಾಗಿ ಕೇವಲ 1 ಸ್ಪೂನ್ ಇಲ್ಲಿ ಬಳಸಬೇಕಾಗುತ್ತೆ ಮೇಡಮ್. ಅಷ್ಟು ಪ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು. ಅವಾಗ ನಮ್ಗೆ ಅಲ್ಲಿ ಉಳಿತಾಯನೂ ಆಗುತ್ತೆ, ಆರೋಗ್ಯನೂ ಸಿಗುತ್ತೆ. ಆಚೆ ತಗೊಳ್ಳುವಂತ ಒಂದು ಪ್ರಾಡಕ್ಟ್ ಇಂದ ನಮ್ಗೆ ಏನು ಯೂಸ್ ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ನಮ್ಗೆ ಅಲ್ಲಿ ದುಡ್ಡನ್ನ ವ್ಯತ್ಯಯ ಮಾಡ್ತೀವಿ. ಆದ್ರೆ ಇಲ್ಲಿ ಸಿಗುವಂತದ್ರಿಂದ ನಿಮ್ಗೆ ಇಲ್ಲಿ ಸೇವಿಂಗ್ ಕೂಡ ಆಗುತ್ತೆ, ಒಳ್ಳೆ ಹೆಲ್ತ್ ಕೂಡ ಸಿಗುತ್ತೆ, ನಿಮ್ಗೆ ಬಾಡಿನೂ ಕೂಡ ಕ್ಲೀನ್ ಆಗಿರುತ್ತೆ. ಸೊ ಒಂದು ಪವರ್ಫುಲ್ ಆದಂತ ಒಂದು ಆರೋಗ್ಯ ನಾವು ಇಟ್ಕೋಬೇಕು ಅಂದ್ರೆ ಈ ರೀತಿ ಆದಂತ ಒಂದು ಎಣ್ಣೆನ, ಅಂದ್ರೆ ಈ ಎಣ್ಣೆನ ನೀವು ಯೂಸ್ ಮಾಡ್ಬೇಕಾಗುತ್ತೆ ಮೇಡಮ್. ಸೂಪರ್. ಥ್ಯಾಂಕ್ ಯು ಶಶಿ. ಒಳ್ಳೆ ಪ್ರಾಡಕ್ಟ್ಸ್ ಬಗ್ಗೆ ನೀನು ಇನ್ಫಾರ್ಮೇಶನ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್, ವೆಲ್ಕಮ್. ಯಾಕೆ ನಾನು ಈ ಪ್ರಾಡಕ್ಟ್ನ ಹೇಳಲೇಬೇಕು ಅಂತ ಅಂದರೆ, ನಾನು ಫಸ್ಟಿಗೆ ಯೂಸ್ ಮಾಡುವಂಥ ಒಂದು ಎಣ್ಣೆನ, ಅದಾದಮೇಲೆ ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ಮೇಲೆ ತುಂಬ ನನಗೆ ರಿಸಲ್ಟ್ ಸಿಕ್ತು. ಹಾಗಾಗಿ ನಾನು ಈ ಒಂದು ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನನ್ನ ಫ್ರೆಂಡ್ಸ್ಗೂ ಕೂಡ ಸಜೆಷನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಈ ಎಣ್ಣೆನ ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಥ್ಯಾಂಕ್ ಯು.